ನಮ್ಮ ಜುಡಿಷಿಯಲ್ ಸಿಸ್ಟಮಲ್ಲಿ ಪ್ರಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಚೀಫ್ ಜಸ್ಟಿಸು ಆತನ ವಿರುದ್ಧ ಆತನ ಮೇಲೆ ಒಂದು ಚಪ್ಪಲಿ ಎಸೆಯೋಕ್ಕಂಥ ಪ್ರಯತ್ನನೋ ಇಲ್ಲ ಶೂಸ್ ಎಸೆಯೋಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದು ಖಂಡನೀಯ. ಒಂದು ಸಂವಿಧಾನಬದ್ಧ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರನ್ನೇ ಈ ಥರ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಕಾರಣ ಏನಕ್ಕೆ ಅಂತಂದರೆ ನೋಡಿ, ಇವತ್ತು ನಾವು ಹಳ್ಳಿಗಳಲ್ಲಿ ಹೋಯ್ತು ಅಂದರೆ ಇವತ್ತೂ ಕೋರ್ಟೊಳಗೆ ಬರಬೇಕಾದ್ರೆ ಚಪ್ಪಲಿ ಬಿಚ್ಚಿ ನಮಸ್ಕಾರ ಮಾಡಿ ಜನ ಬರ್ತಾರೆ. ನ್ಯಾಯಾಲಯನ ನ್ಯಾಯ ದೇಗುಲ ಅಂತಲೇ ಕರೀತಾರೆ, ದೇವಸ್ಥಾನ ಅಂತಲೇ ಕರೀತಾರೆ. ನ್ಯಾಯಮೂರ್ತಿಗಳನ್ನ ನ್ಯಾಯ ದೇವತೆ ಅಂತಲೇ ಗಮನದಲ್ಲಿಟ್ಕೊಂಡು ಹೋಗ್ತಕ್ಕಂಥದ್ದು. ಕಟ್ಟ ಕಡೆಯ ಜನಕ್ಕೆ ಮನುಷ್ಯನಿಗೆ ಏನಾದರೂ ನ್ಯಾಯ ಸಿಗಬೇಕು ಅಂದರೆ ಅದು ಇಟ್ಸ್ ಅ ಜುಡಿಷರಿ. ಅಂಥ ಒಂದು ಸ್ಥಾನದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಏನೋ ಒಂದು ಹೇಳಿಕೆ ಕೊಟ್ಟರು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಈ ಥರ ಶೂಸು ಅಥವಾ ಚಪ್ಪಲಿ ಎಸೆಯೋಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಯಾರೂ ಒಪ್ತಕ್ಕಂಥದ್ದಲ್ಲ. ಈವನ್ ಅವರೇನೋ ಸನಾತನ ಧರ್ಮದಲ್ಲಿ ಅದು ಇದು ಅಂತ ಧರ್ಮನೂ ಸಹ ಯಾರಿಗೂ ಹಿಂಗೆ ಚಪ್ಪಲಿ ಎಸಿಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ಅವ್ರಿಗೇನಾದರೂ ನೋವಾಗಿತ್ತು ಅಂದರೆ ಅದನ್ನು ಅವ್ರು ಹೋಗಿ ಖಂಡಿಸಿ ಅವರು ಹೇಳ್ತಕ್ಕಂಥ ಜಾಗದಲ್ಲಿಲ್ಲ ಚೀಫ್ ಜಸ್ಟಿಸ್ ಅವ್ರಿಗೆ ಅಸೋಸಿಯೇಷನ್ ಅಧ್ಯಕ್ಷರ ಮುಖಾಂತರ ಇನ್ನೊಬ್ಬರ ಮುಖಾಂತರ ಈ ಥರ ನೀವು ಓಪನ್ ಕೊಟ್ಟೋದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಒಪ್ಪಕ್ಕಾಗದಲ್ಲಿರ್ತಕ್ಕಂಥದ್ದು ಅಂತ ಹೇಳೋಕ್ಕಂಥ ಮಾತನ್ನ ಮಾತಾಡ್ಬೋದಿತ್ತು. ಇವತ್ತು ನಮ್ಮ ಸಂಘದಿಂದ ಎಂಟೈರ್ ಸ್ಟೇಟ್ ಪ್ರೊಟೆಸ್ಟ್ಗೂ ಸಹ ಕರೆದಿದ್ವಿ. ಎಂಟೈರ್ ಸ್ಟೇಟಲ್ಲಿ ಎಲ್ಲ ಅಸೋಸಿಯೇಷನ್ ಅವರು ಪ್ರೊಟೆಸ್ಟು ಸಹ ಮಾಡಿದ್ದಾರೆ. ನಮ್ಮ ಜುಡಿಷಿಯಲ್ ಸಿಸ್ಟಮ್ಗೆ ಇದು ಆಗಿರ್ತಕ್ಕಂಥದ್ದು ಇದು ಯಾರೋ ಹುನ್ನಾರದಿಂದ ಆಗಿದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಬಟ್ ಆಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. ಚೀಫ್ ಜಸ್ಟಿಸ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಚಾರನ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಅದು ಚರ್ಚೆಗೆ ಗ್ರಾಸವಾಗ್ತಕ್ಕಂಥದ್ದು. ಬಟ್ ಈ ಥರ ಇನ್ಸಿಡೆಂಟ್ನು ಮರುಕಳಿಸಬಾರ್ದು, ಇದು ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ನೀವು ಈಗ ತಾನೇ ಉಲ್ಲೇಖಿಸಿದ ಹಾಗೆ ಒಂದು ಪ್ರೊಟೆಸ್ಟನ್ನು ಕರೆದಿದ್ರಿ ಅಂತಂದು ಹೇಳಿದ್ರಿ. ಆ ಪ್ರೊಟೆಸ್ಟಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳಾದವು ಸರ್? ಪ್ರೊಟೆಸ್ಟಲ್ಲಿ ಎಲ್ಲರೂ ಒಕ್ಕರಳದಿಂದ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಆಗಿರ್ತಕ್ಕಂಥ ಈ ಒಂದು ಕೃತ್ಯ, ಅವ್ರ ಕೋರ್ಟಲ್ಲಿ ಆಗಿರ್ತಕ್ಕಂಥ ಕೃತ್ಯ ಅಕ್ಷಮ ಅಪರಾಧ ಮತ್ತು ಅದು ತಪ್ಪು ಅಂತಲೂ ನಾವು ಸಹ ಎಲ್ಲರೂ ಡಿಸಿಷನ್ ತೊಗೊಂಡು ಹಿರಿಯ ಅಧಿಕಾರಿಗಳು ಬಂದಿದ್ದರು, ಹಿರಿಯ ಪದಾಧಿಕಾರಿಗಳು ಬಂದಿದ್ದರು, ಮತ್ತು ನಮ್ಮ ಹಿರಿಯ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ಸ್ಗಳು ಬಂದಿದ್ದರು, ಮಾಜಿ ಪ್ರೆಸಿಡೆಂಟ್ಸ್ಗಳು, ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ಗವರು ಬಂದಿದ್ದರು. ಎಲ್ಲರೂ ಒಕ್ಕರಳಿಂದ ಹೇಳೋದೇನು ಅಂತಂದರೆ ಆಗಿರ್ತಕ್ಕಂಥದ್ದು ತಪ್ಪು, ಇದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡಿ ಅದನ್ನ ಪ್ರೆಸ್ಗೂ ಸಹ ಸ್ಟೇಟ್ಮೆಂಟ್ ಕೊಟ್ಟು ಮತ್ತು ನಾವು ಅದನ್ನು ಖಂಡಿಸ್ತೀವಿ ಅಂತ ಸಹ ನಾವು ಈ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೂ ನಾವು ತಿಳಿಸಿದ್ದೇವೆ. ನೋಡಿ, ಕಾನೂನಲ್ಲಿ ನಾನು ಅರ್ಜಿ ಕೊಟ್ಟಿದ್ದ ಮಾತ್ರಕ್ಕೆ ಅಲ್ಲಿ ದೇವಸ್ಥಾನ ಸ್ಥಾಪಿಸ್ಬೇಕು, ಮಸೀದಿ ಸ್ಥಾಪಿಸ್ಬೇಕು, ಚರ್ಚ್ ಸ್ಥಾಪಿಸ್ಬೇಕು, ಸಾರ್ವಜನಿಕರ ಒತ್ತಾಯದ ಮೇರೆಗೆ ಯಾರೋ ಕೋರ್ಟ್ ಕಲಾಪಗಳನ್ನ ನಡೆಸಲಿಕ್ಕಾಗೋದಿಲ್ಲ. ಕೋರ್ಟ್ ಕಲಾಪಗಳು ತೀರ್ಪುಗಳನ್ನ ಕೊಡ್ತಕ್ಕಂಥದ್ದು ಸಂವಿಧಾನನ 4 ಚೌಕಟ್ಟಿನ ಒಳಗೇ. ಕಾನೂನಲ್ಲಿ ಏನಿರ್ತದೆ ಅದನ್ನು ತೀರ್ಪು ಕೊಡ್ಬೋದು ಹೊರತು ಅದನ್ನು ಬಿಟ್ಬಿಟ್ಟು ಯಾರೋ ಒಂದು 10 ಜನ ನಮಗೆ ಪ್ರೆಷರ್ ಹಾಕೋದು ಅಂತೇಳಿ ಅಲ್ಲಿ ನ್ಯಾಯದಾನ ಮಾಡೋಕ್ಕೆ ಹೋಯ್ತು ಅಂದರೆ ಅದು ನ್ಯಾಯದಾನ ಅಂತ ಯಾರೂ ಹೇಳಲಿಕ್ಕೆ ಬಯಸೋದಿಲ್ಲ. ಒಂದು. ಎರಡನೇದಾಗಿ ದೇವಸ್ಥಾನ ವಿಚಾರಗಳಲ್ಲಿ ಚೀಫ್ ಜಸ್ಟಿಸ್ ಅವ್ರು ಕೊಡಬೇಕು. ಚೀಫ್ ಜಸ್ಟಿಸ್ ಅವರೇನೋ ಹಿಂದೂ ಧರ್ಮಕ್ಕೆ ವಿರೋಧ ಅಲ್ಲ, ಕ್ರಿಶ್ಚಿಯನ್ ಧರ್ಮಕ್ಕೆ ವಿರೋಧ ಅಲ್ಲ, ಮುಸ್ಲಿಂ ಧರ್ಮಕ್ಕೆ ವಿರೋಧ ಅಲ್ಲ, ಯಾವುದೇ ಒಂದು ಧರ್ಮಕ್ಕೆ ವಿರೋಧ ಅಲ್ಲ. ಅವರ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾತ್ರ ಮಾಡಲಿಕ್ಕಾಗ್ತದೆ. ಯಾರೋ ಒಂದು ಅರ್ಜಿ ಹಾಕಿದ ತಕ್ಷಣ ಅವನು ಸನಾತನ ಧರ್ಮಕ್ಕೆ ಸೇರಿರ್ತಕ್ಕಂಥವ್ನು ಅವ್ರ ಪರವಾಗಿ ಜಜ್ಮೆಂಟ್ ಬರೀಬೇಕು, ಇವನು ಮುಸಲ್ಮಾನ ಇವ್ರ ಪರವಾಗಿ ಜಜ್ಮೆಂಟ್ ಬರೀಬೇಕು, ಕ್ರಿಶ್ಚಿಯನ್ನು ಇವ್ರ ಪರವಾಗಿ ಜಜ್ಮೆಂಟ್ ಬರೀಬೇಕು ಅಂತಕ್ಕಂಥದ್ದು ಎಲ್ಲೂ ಕಾನೂನಿನಲ್ಲಿ ವ್ಯವಸ್ಥೆ ಇಲ್ಲ. ಕಾನೂನು ಚೌಕಟ್ಟಲ್ಲಿ ಏನು ಬರೆಯೋಕ್ಕಾಗತ್ತೆ, ಏನು ತೀರ್ಪನ್ನು ಕೊಡೋಕ್ಕಾಗತ್ತೆ ಅದನ್ನು ಹೊರತುಪಡಿಸಿ ಏನೂ ಕೊಡಲಿಕ್ಕಾಗಲ್ಲ. ಜನ ಏನೋ ಹಿಂಗೆ ಹೇಳ್ಬಿಟ್ಟವ್ರೆ ಹಾಗಾಗಿ ಇದನ್ನು ತೀರ್ಪು ಕೊಡಬೇಕು ಅಂತ ಜನರು ಏನಾದರೂ ಪಬ್ಲಿಕ್ ಭಾವಿಸಿದ್ರು ಅಂದರೆ ಅಕ್ಷಮ್ಯ ತಪ್ಪು ಕಲ್ಪನೆ ಅದು ಅವ್ರದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.